ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ಮಾಡಲೇಬೇಕಾದಂತ ರೆಸಿಪಿ ಇದು. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಇದನ್ನ ಹಲಸಿನ ಹಣ್ಣಿನ ಗಟ್ಟಿ ಅಂತನಾದ್ರೂ ಕರಿಬಹುದು, ಇಲ್ಲ ಅಂದ್ರೆ ಹಲಸಿನ ಹಣ್ಣಿನ ಕಡುಬು ಅಂತನಾದ್ರೂ ಕರಿಬಹುದು. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ಹಲಸಿನ ಹಣ್ಣನ್ನ ಹಾಕಿ ನೀರನ್ನ ಹಾಕ್ತೇನೆ ಸ್ಮೂತ್ ಆಗಿ ಪೇಸ್ಟ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೋಬೇಕು. ನಂತರ ಅರ್ಧ ಕಪ್ನಷ್ಟು ನೆನೆಸಿಟ್ಕೊಂಡಿರುವಂತ ಅಕ್ಕಿ, ಅರ್ಧ ಕಪ್ನಷ್ಟು ತೆಂಗಿನಕಾಯಿ, 1/4 ಕಪ್ನಷ್ಟು ಬೆಲ್ಲ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ನೀರನ್ನ ಹಾಕಿ ಇದನ್ನ ಗಟ್ಟಿಯಾಗೇನೆ ರುಬ್ಕೊಂಡು ಇದ್ರೊಳಗಡೆ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಿಟ್ಟು ರೆಡಿ ಆಗಿರುತ್ತೆ. ಅದಾದ ನಂತರ 2 ಬಾಳೆ ಎಲೆನ 2 ಸೆಕೆಂಡ್ ಅಷ್ಟು ಈ ತರ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನ ಈ ಶೇಪ್ಗೆ ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿರುವಂತ ಹಿಟ್ಟನ್ನ ಮಧ್ಯಕ್ಕೆ ಹಾಕಿ ವಿಡಿಯೋದಲ್ಲಿ ತೋರಿಸಿರೋ ತರ ಇದನ್ನ ಫೋಲ್ಡ್ ಮಾಡ್ಕೋಬೇಕು. ಬಾಳೆ ಎಲೆನ ಬಿಸಿ ಮಾಡ್ಕೊಂಡ್ರೆ ಈ ತರ ಈಸಿಯಾಗಿ ಫೋಲ್ಡ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ. ನಂತರ ಇದನ್ನ 25 ರಿಂದ 30 ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿ ಆಗಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಹಲಸಿನ ಹಣ್ಣು ಕಡುಬು ರೆಡಿ.